ಡಾಲಿ ಧನಂಜಯ್ ಅವರ ಬರ್ಡೇ ಪ್ರಯುಕ್ತ ಜಿಂಗೋ ಅನ್ನೋ ಹೊಸ ಮೂವಿ ಅನೌನ್ಸ್ ಆಗಿದೆ. ಫ್ರಮ್ ದ ಮೇಕರ್ಸ್ ಆಫ್ ಡೇರ್ ಡೆವಿಲ್ ಮುಸ್ತಫಾ. ಇದರ ಡೈರೆಕ್ಟರ್ ಬಂದು ಶಶಾಂಕ್ ಶೋಗಲ್ ಅವರು. ಜಿಂಗೋ, ಇಲ್ಲಾಂದ್ರೆ ಇದನ್ನ ಜಿಂಗೋಯಿಸಮ್ ಅಂತಾನೂ ಕರೀತಾರೆ. ಜಿಂಗೋಯಿಸಮ್ ಅಂದ್ರೆ ಅತಿಯಾದ ದೇಶ ಪ್ರೇಮ ಅಥವಾ ಅಬ್ಬರದ ದೇಶಭಕ್ತಿ ಅಂತ ಅರ್ಥ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕ್ರಾಂತಿಯ ದಾರಿಲಿ ಹೋಗೋನು ಅಂತ. ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಡೈರೆಕ್ಟರ್ ಶಶಾಂಕ್ ಅವರು ಹೇಳಿದ್ದು, ಈ ಸಿನಿಮಾ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಸುತ್ತ ನಡೆಯುತ್ತೆ. ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಆ ಊರಿನ ಜನರ ಮಧ್ಯೆ ಇರುವ ಸಂಬಂಧದ ಕಥೆನೇ ಜಿಂಗೋ. ಈ ಕತೆ ನಡೆಯೋದು ಕಲ್ಟ್ ಅನ್ನೋ ಒಂದು ಫ್ರಿಕ್ಷನಲ್ ಊರಲ್ಲಿ. ಕಲ್ಟ್ ಅಂದ್ರೆ ಕುರುಡುಮಲೆ ಲೇಸರ್ ಟೌನ್ ಅಂತ. ಈ ಊರು ಟೂರಿಸಂಗೆ ಫೇಮಸ್ ಆಗಿರುತ್ತೆ. ಈ ಕಥೆಯ ರೈಟರ್ ಬಂದು ಹ್ಯಾರಿಸ್ ಅಹಮದ್ ಅವರು. ಕ್ರೌಡ್, ಹ್ಯೂಮನ್ ಸೈಕಾಲಜಿ ಮೇಲೆ ಇರುವ ಒಂದು ಬುಕ್ಕು, ಹಾಗೆ ದ ಎನಿಮಿ ಆಫ್ ದ ಪೀಪಲ್ ಅನ್ನೋ 200 ವರ್ಷ ಹಳೆಯ ಡ್ರಾಮಾನ ಇನ್ಸ್ಪೈರ್ ಆಗಿ ತಗೊಂಡು ಬರೆದಿರೋ ಕತೆ ಇದು. ಸಿನಿಮಾದ ಹೈಲೈಟ್ಸ್ ಅಂದ್ರೆ ಜಿಂಗೋ ಕ್ಯಾರೆಕ್ಟರ್ ಹಾಗೂ ಸಿನಿಮಾದ ಡೈಲಾಗ್ಸ್ ಆಗಿರುತ್ತಂತೆ. ಈ ಸಿನಿಮಾದಲ್ಲಿ ಡಾಲಿ ಅವರು ನಮ್ಮೆಲ್ಲರ ಫೇವರೇಟ್ ಆಂಟಿ ಹೀರೋ ಅಂದ್ರೆ ಗ್ರೇ ಶೇಡ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹಾಗೆ ಮಾತೆ ಅವರ ವೆಪನ್ ಆಗಿರುತ್ತೆ. ಈ ಸಿನಿಮಾ ಪೊಲಿಟಿಕಲ್ ಥ್ರಿಲ್ಲರ್ ಹಾಗೂ ಮರ್ಡರ್ ಮಿಸ್ಟ್ರಿ ಜಾನ್ರ ಆಗಿರುತ್ತೆ. ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಡಾಲಿ ಪಿಕ್ಚರ್ಸ್ ಅವರೇ. ಟೀಸರ್ ಬಗ್ಗೆ ಒಂದು ಮಾತಲ್ಲಿ ಹೇಳೋದಾದ್ರೆ, ಟೀಸರ್ ಅಲ್ಲಿರೋ ಬರವಣಿಗೆ ಕತ್ತಿಯಷ್ಟೇ ಶಾರ್ಪ್ ಆಗಿದೆ. ಶೂಟಿಂಗ್ ಅಕ್ಟೋಬರ್ ಇಲ್ಲಾಂದ್ರೆ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಡೈರೆಕ್ಟರ್ ಶಶಾಂಕ್ ಅವರು ಡೇರ್ ಡೆವಿಲ್ ಮುಸ್ತಫಾದಲ್ಲಿ ಶಾಂತಿಯ ತೋಟದಲ್ಲಿದ್ದವರು ಈಗ ಸೀದಾ ಕ್ರಾಂತಿಯ ತೋಟಕ್ಕೆ ಬರ್ತಾ ಇದ್ದಾರೆ. ಇಡೀ ಎಂಟೈರ್ ಜಿಂಗೋ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ ಸಪೋರ್ಟ್ ಮಾಡಿ. ನೀವು ಇಷ್ಟೊತ್ತು ನೋಡಿದ್ದು ಗಲ್ಲಾಪೆಟ್ಟಿಗೆ ಯೂಟ್ಯೂಬ್ ಚಾನಲ್, ಇದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದಿಷ್ಟು ಜಿಂಗೋ ಸಿನಿಮಾದ ಅಪ್ಡೇಟ್ಸ್. ಮತ್ತೆ ಬೇರೆ ಸಿನಿಮಾದ ಅಪ್ಡೇಟ್ಸ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.